ಅವತ್ತು ಬೆಂಗಳೂರಿಗೆ ಬಂದ್ರೆ ನಾವು ನಮ್ಮ ತಂದೆ ತಾಯಿ ಇಲ್ಲಿ ಕೂಲಿ ಮಾಡೋದಕ್ಕೆ ಬಂದು ನಾವೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು ಇಲ್ಲೇ ವಿದ್ಯಾಭ್ಯಾಸನ ಮಾಡಿದ್ವಿ. ಅಲ್ಲಿಂದ ನಮಗೆ ಆ ಸೌಕರ್ಯ ಈ ಸೌಕರ್ಯ ಮಾಡ್ತೀನಂತಂದ್ರೆ ಓಟ್ ಹಾಕ್ಯಂತಾರೆ, ಓಟ್ ಲಿಸ್ಟ್ ಐತೆ, ಎಲ್ಲ ಐತೆ, ರೇಷನ್ ಕಾರ್ಡ್ ಐತೆ, ಎಲ್ಲ ಐತೆ. ಬಟ್ ಇನ್ನಾದ್ರೂ ಇದು ಕಾಯಂ ಆಗಿಲ್ಲ. ಯಾವಾಗ ಕಿತ್ತಾರಂತ ಗೊತ್ತಿಲ್ಲ. ಬಟ್ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಅನುಕೂಲ ಇರೋದ್ರಿಂದ ಆಸ್ಪತ್ರೆ, ಬಸ್ ಸ್ಟ್ಯಾಂಡು ಹತ್ರ ಇರೋದ್ರಿಂದ ಯಾವುದೇ ಅನನುಕೂಲ ಆದರೂ ತಕ್ಷಣವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೂ ಅನುಕೂಲ ಐತೆ. ಅದಕ್ಕೋಸ್ಕರ ಹತ್ರ ಇರೋದಕ್ಕೋಸ್ಕರ ನಾವು ಇಲ್ಲೇ ಇರ್ತೀವಿ ಅಂತ ಹೋರಾಡ್ತಾ ಇದ್ದೀವಿ. ಬಟ್ ಆದರೆ ನಮ್ಮ ಮಾತಿಗೆ ಯಾರೂ ಕಿವಿ ಕೊಡ್ತಾ ಇಲ್ಲ. ಅಂದರೆ ಈ ನಾಯಿಗಳು ಇವೆಲ್ಲ ಇದೇ ಫಸ್ಟ್ ಟೈಮ್ ಇಲ್ಲಿ ಆಗಿದ್ದು. ಇದಕ್ಕೂ ಮುಂಚೆ ನಾಯಿಗಳು ಯಾವ ತೊಂದರೆ ಮನೆಗೆ ಒಂದೊಂದು ನಾಯಿ ಇತ್ತು, ಎಲ್ಲ ಆಪರೇಷನ್ ಮಾಡಿ ಟಿವಿ ಎಲ್ಲ ಕಟ್ ಮಾಡಿ ಎಲ್ಲ BBMP ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಬಟ್ ಈಗ ಮೊನ್ನೆ ರಾತ್ರಿಯಿಂದ ಯಾವುದೋ ಒಂದು ನಾಯಿ ಬಂದು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಕಟ್ಟಾಯ್ತು. ಯಾಕೆ ಬಂದಿರ್ಬೋದು? ಇಲ್ಲಿ ಅದೇ ಹೇಳ್ತೀವಲ್ಲ, ಈ ಚಿಕನ್ದು, ಮಟನ್ದು ಅವೆಲ್ಲ ತ್ಯಾಜ್ಯ ವಸ್ತುಗಳು ಅಂತಾರಲ್ಲ, ವೇಸ್ಟೇಜು, ಅವೆಲ್ಲ ತಂದು ಇಲ್ಲೇ ಹಾಕ್ತಾರೆ. ಇಲ್ಲಿ ಆ ಕಡೆ ಮೂರಿಲೆಲ್ಲ ಅದೇ ಇವೆಲ್ಲ ಕ್ಲೀನ್ ಮಾಡ್ತೇವೆ. ಹಂಗೆ ಬಿಟ್ಟಿದ್ರಿಂದ ಇದು ಮಾಡಿದ್ವಿ ನೋಡಿ. ಅಲ್ಲಿ ಇಲ್ಲಿ ಅಲ್ಲೆಲ್ಲ ನೋಡಿ ಸರ್, ಬರೀ ಗಲೀಜು. ಅದು ವಾಸನೆ ತಡೆಯೋಕ್ಕೆ ಆಗಲ್ಲ. ಹಂಗನ ಏನು ಮಾಡ್ತಾರೆ? ಏನು ಲೆಟ್ರ್ ಏನು ಕೊಟ್ಟಿದ್ದಾರೆ BBMP ಕ್ಲೀನ್? ಯಾವಾಗಿಲ್ಲ ಸರ್, ಬರ್ತಾರೆ ಸರ್. ಅವ್ರು ಬಂದು ಕಸಾಗಿ ಸರ್ ರೋಡ್ ಸೈಡಿದೆಲ್ಲ ಎತ್ಕೊಂಡು ಹೋಗ್ತಾರೆ. ಅವ್ರು ಏನಕ್ಕೆ ನಾಯಿಗಳಿಗೆ ಇಂಜೆಕ್ಷನ್ ಮಾಡ್ತಾರೆ ಅಲ್ಲಿ ಇಲ್ಲ ಮಕ್ಕಳಿಗೆ ಇಲ್ಲ ಇಂಜೆಕ್ಷನ್ ಮಾಡಿದ್ದಾರೆ ನಾಯಿಗಳಿಗೆ ಮಾಡಿದ್ದಾರೆ ಸರ್. ಪ್ರತಿಯೊಂದು ನಾಯಿಗೂ ತೊಗೊಂಡೋಗಿ ಮಾಡ್ಕೊಂಡು ಬಿಡ್ತೀವಿ. ಇಲ್ಲೇ ಬಿಡ್ತಾರೆ ಸರ್. ಬೇರೆ ನಾಯಿಗಳು ಇಲ್ಲೇ ಬರುತ್ತೆ. ಬೇರೆ ನಾಯಿ ಬಿಡಲ್ಲ ಸರ್. ನಂಬರ್ ಬರೀತಾರೆ ಸರ್ ನಾಯಿ ಮೇಲೆ. ಈ ಏರಿಯಾ ನಂಬರನ್ನು ಈ ನಾಯಿ ಅಂತ ಬರ್ಬಿಟ್ಟು ಮತ್ತೆ ಇಲ್ಲೇ ತಂದು ಬಿಡ್ತಾರೆ ಸರ್. ಯಾಕಂದ್ರೆ ನಮ್ದು ಒಂದು ನಾಯಿ ತೊಗೊಂಡೋಗಿದ್ರು, ಇಲ್ಲೇ ತಂದು ಕರೆಕ್ಟಾಗಿ ಬಿಟ್ಟು. ಬಟ್ ಇದು ಬೇರೆ ಕಡೆಯಿಂದ ಬಂದಿದ್ದು. ಇದು ಮಾತ್ರ ಬೇರೆ ಕಡೆಯಿಂದ ಸರ್. ನಾವು ಇನ್ನೂವರೆಗಾದ್ರೂ ಆ ನಾಯಿ ನೋಡೇ ಇನ್ನು ಆಗಿಲ್ಲ ಸರ್. ಅದನ್ನ ತಗೊಂಡೋಗಿ ಏನೋ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ತಗೊಂಡೋದ್ರು. ಅದಕ್ಕೆ ಆಪರೇಷನ್ ಆಗಿಲ್ಲ. ಅದಕ್ಕೆ ಅವರು ಸಾಯ್ತಿದ್ವಲ್ಲ, ಸಾಯ್ತಲ್ಲಿ ಬಿಸಾಕಿದ್ರು. ಅವ್ರು ಬಂದು ಆ ನಾಯಿನ ತೋರಿಸಿದಕ್ಕೆ ಇನ್ನೂ ಆಪರೇಷನ್ ಮಾಡಿಲ್ಲ ಈ ನಾಯಿನ, ಇದು ಬೇರೆ ಕಡೆಯಿಂದ ಬಂದಿದ್ದು, ಇಲ್ಲಿದಲ್ಲ ಇದು ಅಂತಂದು ತಗೊಂಡೋದ್ರು ಅವರು. ನಾಯಿ ಸಾಯಿಸ್ಬಿಟ್ಟು ಎಲ್ಲಿಗೆ ನಾಯಿ ತಗೊಂಡೋದ್ರು ಸರ್. ಅವರೇ ನಾಯಿ ಹಿಡಿಯಕ್ಕೆ ಬರ್ತಾರಲ್ಲ, ಅವರೇ ತಗೊಂಡೋದ್ರು. BBMP ಬಂದು ತಗೊಂಡೋದ್ರು ಅದನ್ನು. ಕಂಪ್ಲೇಂಟ್ ಸರ್, ಕಂಪ್ಲೇಂಟು ಲೀಡರ್ಗಳು ಯಾರು ಎಲ್ಲೆಲ್ಲಿ ಹೋಗ್ಯಾರ ಅವ್ರೇನು ನಾಯಿಗಳ ಸಾಯಿಸ್ತೀರ ಅಂತ ಹೇಳ್ತಾರೆ, ಸಾಯಿಸ್ಬೇಕಂತ ಹೇಳ್ತಾರೆ. ಅವ್ರು ನಾಯಿ ಯಾರು ಬೇಡ ಸರ್. ನಾಯಿ ತಗೊಂಡು ಏನು ಮಾಡೋಣ ನಾವು? ಅದು ಬರ್ತವೆ. ನಾಯಿಗೆ ಬೇಡವಾ ನಿಮಗೆ? ನಾಯಿ ಅಂದರೆ ಬೇಕೇ ಆಗಿಲ್ಲ ನಮಗೆ. ಒಪ್ಪತ್ತು ಕೂಳಿ ಗೊತ್ತಿಲ್ಲ. ಅವ್ರನ್ನ ತಗೊಂಡು ಅವ್ರಿಗೆ ಅವ್ರು ಸಾಯಿಸ್ತಾರೆ. ಬಟ್ ನಾಯಿಗಳು ಹೋಗಿದ್ರೆ ಬೇರೆ ನಾಯಿ ಬರುತ್ತೆ. ಹೆಂಗೆ ಮಾಡ್ತಿರೋದು? ನಾಯಿ ನೋಡಿ ಸರ್, ಬೇರೆ ನಾಯಿನೇ ಬೇಡ ಅಂತ ಹೇಳೋದು. ಬೇಕಾಗಿಲ್ಲ ಸರ್. ಎದಕ್ಕೆ ಬೇಕು ಸರ್ ನಾಯಿನ? ಇಂಥದ್ದೆಲ್ಲ ನೋಡಿ ನಾವೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ. ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಮನೆಗೆ ಇಲ್ದಿರಾಗ ಏನಾದರೂ ಅಟ್ಯಾಕ್ ಮಾಡಿಬಿಟ್ಟು ಮಾಡಿದ್ರೆ ನಮ್ಗೆ ಯಾಕೆ ಬೇಕು ಹೇಳಿ ನಾಯಿ?